ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಪರಿಸರ ಸ್ನೇಹಿ ಗಣಪನ ತಯಾರಿಸಿದ ಶಾಲಾ ಮಕ್ಕಳು. ದಿನ ಪಠ್ಯದಲ್ಲಿಯೇ ಮುಳುಗುತ್ತಿದ್ದವರಿಗೆ ವಿನೂತನ ಪ್ರಯೋಗ. ಗಣಪನ ತಯಾರಿಯಲ್ಲಿ ಬೀಜ ನೆಟ್ಟು ವಿಸರ್ಜನೆ ಮಾಡುವ ಪರಿಸರ ಜಾಗೃತಿ. ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾದ ಚಿಕ್ಕಬಳ್ಳಾಪುರ ನಗರಸಭೆ. ಗೌರಿ ಗಣೇಶ ಹಬ್ಬ, ಪಿತೃಪಕ್ಷಗಳು ಆಗಮಿಸುತ್ತಿರುವ ಹಿನ್ನೆಲೆ ಶಾಂತಿಧಾಮದ ಸ್ವಚ್ಛತೆ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯ ಎಲ್ಲಾ ಸ್ಮಶಾನಗಳ ಸ್ವಚ್ಛತೆ. ಹೊಲದಲ್ಲಿ ವನ ಮಹೋತ್ಸವ ಮಾಡಿದ ಪರಿಸರ ಪ್ರೇಮಿ. ಶಿಕ್ಷಕ ಗೊಂಪು ಮರದ ಆನಂದದಿಂದ ಗಿಡ ನೆಡುವ ಕಾರ್ಯಕ್ರಮ. 50 ಟೀ ಗಿಡಗಳ ನಾಟಿ ಮಾಡಿದ ಪರಿಸರ ಪ್ರೇಮಿ. ಬಾಗೇಪಲ್ಲಿ ತಾಲೂಕಿನ ದೇವಿಕುಂಟೆ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಲೋಕೋಪಯೋಗಿ ಸಚಿವರಿಗೆ ಮನವಿ. ಸಿಪಿಎಂ ಮುಖಂಡರು, ಗ್ರಾಮಸ್ಥರಿಂದ ಸಚಿವರಿಗೆ ವಿನಂತಿ. ರಸ್ತೆ ದುರಸ್ತಿ ಮಾಡುವ ಭರವಸೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ. ವಾರ್ತೆಗಳ ವಿವರ. ನಿಮಗೆಲ್ಲ ಗೊತ್ತಿರಬಹುದು, ದೇಶದಲ್ಲಿ ಗಣೇಶೋತ್ಸವ ಮಾಡುವುದೇ ಒಗ್ಗಟ್ಟು ಪ್ರದರ್ಶನಕ್ಕಾಗಿ. ಅಂದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನ ಒಗ್ಗೂಡಿಸಲು ಬಾಲಗಂಗಾಧರ ತಿಲಕ್ ಅವರು ಮಾಡಿದ ಈ ಪ್ರಯೋಗ ಯಶಸ್ವಿಯಾಗಿದ್ದು ಮಾತ್ರವಲ್ಲ, ಇಂದಿಗೂ ಮುಂದುವರೆದುಕೊಂಡು ಬಂದಿದೆ. ಇದೀಗ ಚಿಕ್ಕಬಳ್ಳಾಪುರನ BGS ಶಾಲೆಯವರು ಇದೇ ಗಣೇಶೋತ್ಸವದ ಮೂಲಕ ಮತ್ತೊಂದು ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಏನು ಆ ಪ್ರಯೋಗ ಅಂತೀರಾ? ನೀವೇ ನೋಡಿ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರನ್ನ ಒಗ್ಗೂಡಿಸುವ ಉದ್ದೇಶದಿಂದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಮಾಡಿದ ಪ್ರಯೋಗವೇ ಗಣೇಶೋತ್ಸವ. ಅಂದು ಅದು ಅತ್ಯಂತ ಯಶಸ್ವಿಯಾಗಿತ್ತು. ಅಷ್ಟೇ ಅಲ್ಲ, ಇಂದಿಗೂ ಮುಂದುವರಿದುಕೊಂಡು ಬಂದಿದೆ. ಅದೇ ಗಣೇಶೋತ್ಸವದ ಮೂಲಕ ಚಿಕ್ಕಬಳ್ಳಾಪುರದ BGS ಶಾಲೆಯವರು ಮತ್ತೊಂದು ಪ್ರಯೋಗ ಮಾಡಿದ್ದಾರೆ. ಅದೇ ಪರಿಸರ ಜಾಗೃತಿ. ಮಕ್ಕಳಲ್ಲಿ ಪರಿಸರದ ಜಾಗೃತಿ ಮೂಡಿಸುವ ಜೊತೆಗೆ ಸನಾತನ ಧರ್ಮದ ಸಂಪ್ರದಾಯಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಇಂತಹ ಪ್ರಯೋಗಕ್ಕೆ ಮುಂದಾಗಿದ್ದು, ಇದು ಮಕ್ಕಳಲ್ಲಿ ಖುಷಿ ತಂದಿದ್ರೆ ಪೋಷಕರಲ್ಲಿಯೂ ಹೆಮ್ಮೆ ತಂದಿದೆ. ಹೌದು, ಗಣೇಶೋತ್ಸವ ಸನಾತನ ಹಿಂದೂ ಧರ್ಮದ ಪ್ರಕಾರ ಒಂದು ಧಾರ್ಮಿಕ ವಿಚಾರವಾದರೂ ಅದನ್ನ ಹಿಂದೂಗಳು ಮಾತ್ರವಲ್ಲದೆ ಎಲ್ಲಾ ಸಮುದಾಯಗಳು ಆಚರಿಸುವ ಒಂದು ಸಾರ್ವಜನಿಕ ಉತ್ಸವವಾಗಿದೆ. ಇಂತಹ ಉತ್ಸವದಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಹೇಗೆ ಎಂಬ ಯೋಚನೆ ಬಂದಿರೋದು ಇಲ್ಲಿನ BGS ಶಾಲೆಯ ಪ್ರಾಂಶುಪಾಲರಿಗೆ. ಅದೇ ಆಲೋಚನೆಯನ್ನ ಕಾರ್ಯಗತ ಮಾಡಲು ಮುಂದಾಗಿದ್ದು, ಇದು ಮಕ್ಕಳಲ್ಲಿ ಅತೀವ ಸಂತಸ ತರುವಲ್ಲಿ ಯಶಸ್ವಿಯಾಗಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಹೀಗೆ ಮಣ್ಣಿನಲ್ಲಿ ಮಕ್ಕಳು ಆಟ ಆಡ್ತಾ ಇರೋದು. ಇವರೇನು ರಜೆ ಇದೆ ಅಂತ ಮಣ್ಣಿನಲ್ಲಿ ಆಡ್ತಿದ್ದಾರೆ ಅಂತ ಭಾವಿಸಬೇಡಿ. ಇವರಿಗೆ ಶಾಲೆಯ ಮುಖ್ಯಸ್ಥರೇ ನೀಡಿರುವ ಟಾಸ್ಕ್ ಅದೇನೆಂದ್ರೆ ಎಲ್ಲರೂ ಪರಿಸರ ಸ್ನೇಹಿ ಗಣಪತಿಯನ್ನ ತಯಾರಿಸೋದು. ಜೇಡಿ ಮಣ್ಣು, ಕೆಮ್ಮಣ್ಣು ಸೇರಿದಂತೆ ವಿವಿಧ ರೀತಿಯ ಮಣ್ಣಿನಲ್ಲಿ ಗಣಪನನ್ನ ತಯಾರಿಸಲು ಶಾಲೆ ಹೇಳಿದ್ದು, ಮಕ್ಕಳು ಪ್ರತಿನಿತ್ಯ ಶಾಲೆಯಲ್ಲಿ ಕುಳಿತು ಪಠ್ಯ ಕೇಳಿ ಬೇಜಾರಾಗಿದ್ದ ಮಕ್ಕಳಿಗೆ ಇದು ಹೆಚ್ಚು ಖುಷಿ ಕೊಟ್ಟಿದೆ. ಇನ್ನು ಇದೇ ಖುಷಿಯಲ್ಲಿ ಪರಿಸರದ ಬಗ್ಗೆ ಜಾಗೃತಿಯೂ ಬೆಳೆದಿದೆ. ಅದೇನೆಂದ್ರೆ ಈ ಮಕ್ಕಳು ತಯಾರು ಮಾಡುವ ಗಣಪನನ್ನ ಯಾವುದೇ ಕೆಮಿಕಲ್ ಬಳಸದೆ ತಯಾರಿಸಲಾಗುತ್ತಿದೆ. ಅಲ್ಲದೆ ಇದಕ್ಕೆ ಬಳಿಯುವ ಬಣ್ಣಗಳು ಯಾವುದೇ ಕೆಮಿಕಲ್ ಇಲ್ಲ. ಜೊತೆಗೆ ಮಕ್ಕಳು ತಯಾರಿಸಿರುವ ಪ್ರತಿ ಗಣಪನ ಹೊಟ್ಟೆಯೊಳಗೆ ಹೊಂಗೆ, ಬೇವು ಸೇರಿದಂತೆ ಇತರೆ ಗಿಡಗಳ ಬೀಜ ತುಂಬಲಾಗಿದೆ. ಹೀಗೆ ತಯಾರಿಸಿರುವ ಗಣೇಶನನ್ನ ಮಕ್ಕಳು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪೂಜೆಗಿಟ್ಟು ನಂತರ ನೀರಿನಲ್ಲಿ ವಿಸರ್ಜನೆ ಮಾಡುವ ಬದಲು ಒಂದು ನಿಗದಿತ ಜಾಗದಲ್ಲಿ ಗುಂಡಿ ತೆಗೆದು ಮುಚ್ಚಲಾಗುತ್ತೆ.
ಹಾಗೆ ಮುಚ್ಚಿದ ಗುಂಡಿಗೆ ನೀರೆರೆದು ಪೋಷಿಸಲಾಗುತ್ತದೆ. ಅಂದರೆ ಗಣಪನ ಹೊಟ್ಟೆಯಲ್ಲಿರುವ ಬೀಜ ಮೊಳಕೆಯೊಡೆದು ಸಸಿಯಾಗಿ ಗಿಡವಾಗಿ ಮರವಾಗಿ ಬೆಳೆಸುವ ಸಂಪೂರ್ಣ ಜವಾಬ್ದಾರಿಯನ್ನ ಮಕ್ಕಳಿಗೆ ನೀಡಿರುವ ಕಾರಣ ಮಕ್ಕಳು ಮುತುವರ್ಜಿಯಿಂದ ಗಿಡ ಬೆಳೆಸುತ್ತಾರೆ ಎಂಬುದು ಶಾಲೆಯ ಮುಖ್ಯಸ್ಥರ ನಿರೀಕ್ಷೆ. ಇನ್ನು ಇದಕ್ಕೆ ಶಾಲಾ ಮುಖ್ಯಸ್ಥರ ನಿರೀಕ್ಷೆಗೂ ಮೀರಿ ಮಕ್ಕಳು ಆಸಕ್ತಿ ತೋರಿದ್ದು ಗಣೇಶನ ತಯಾರಿಕೆ ಮಾತ್ರವಲ್ಲ, ಮುಂದೆ ಸಸಿ ಮೊಳಕೆಯೊಡೆಯುವುದಕ್ಕಾಗಿಯೂ ಎದುರು ನೋಡುತ್ತಿರುವುದು ವಿಶೇಷ. ಜೈ ಶ್ರೀ. ನಮ್ಮ ಒಂದು BGS ಇಂಗ್ಲೀಷ್ ಸ್ಕೂಲ್ ಅಗ್ಲಕುರಿಕೆಯಲ್ಲಿ ನಮ್ಮ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಪರಮ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲ ಮಹಾಸ್ವಾಮೀಜಿಯವರ ಆಶಯದಂತೆ, ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರ ಆಶಯದಂತೆ ಪ್ರತಿ ವರ್ಷವೂ ಕೂಡ ಪರಿಸರ ಸ್ನೇಹಿ ಬೀಜದುಂಡೆ ಗಣೇಶನನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಾರೆ ಬಂದಿದ್ವಿ. ಇದರ ಉದ್ದೇಶ ಗಣೇಶನ ಹಬ್ಬವನ್ನು ಆಚರಿಸ್ತಕ್ಕಂಥ ನಮ್ಮ ಸನಾತನ ಧರ್ಮದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಇದ್ರ ಮೂಲಕ ಪರಿಸರನ ಒಂದು ಮಲಿನ ಆಗ್ತಾ ಇರ್ತಕ್ಕಂಥ ನಾವೆಲ್ಲ ಕೂಡ ಮನಗಂಡಿದ್ವಿ. ಕೆಮಿಕಲ್ ಬಳಸೋದ್ರಿಂದ POP ಗಣಸ ಪರಿಸರ ಮಾಲಿನ್ಯ ಆಗ್ತಾಯಿತ್ತು. ಈ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಈ ರೀತಿಯ ಮಾಲಿನ್ಯ ತಪ್ಪಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಮಕ್ಕಳಿಂದನೇ ಒಂದು ಜೇಡಿ ಮಣ್ಣಿನಿಂದ ಗಣೇಶನನ್ನು ತಯಾರಿಸಿ ಆ ಒಂದು ಗಣೇಶನ ಹೊಟ್ಟೆಯ ಭಾಗದಲ್ಲಿ ಅದು ತಲೆಯ ಭಾಗದಲ್ಲಿ ಬೀಜವನ್ನು ಇಡಿಸಿ ಆ ಒಂದು ಗಣೇಶನನ್ನು ಮಕ್ಕಳು ಮನೆಗೆ ತೆಗೆದುಕೊಂಡು ಹೋಗಿ ಆ ಒಂದು ಗಣೇಶನ ಮನೆಯಲ್ಲಿ ಆ ಒಂದು ಹಬ್ಬದ ದಿನ ಪೂಜೆಯನ್ನು ಮಾಡಿ ಅದನ್ನು ನೀರಲ್ಲಿ ತಗೊಂಡೋಗಿ ವಿಸರ್ಜನೆ ಮಾಡೋದು ಬಿಟ್ಟು ಅದನ್ನು ಒಂದು ಗುಂಡಿಯನ್ನು ತೆಗೆದು ಆ ಗಣೇಶನನ್ನು ಸೂಕ್ತವಾದ ಜಾಗದಲ್ಲಿ ಉಣುವ ಮೂಲಕ ಅದಕ್ಕೆ ಪ್ರತಿನಿತ್ಯ ನೀರು ಹಾಕಿ ಅದರಿಂದ ಒಂದು ಬೀಜ ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಪರಿಸರಕ್ಕೆ ಒಂದು ಕೊಡುಗೆ ಆಗುವ ನಿಟ್ಟಿನಲ್ಲಿ, ಜೊತೆಗೆ ಪರಿಸರ ಮಲಿನ ಇಲ್ಲದೆ ಗಣೇಶ ಹಬ್ಬವನ್ನು ಯಾವ ರೀತಿ ಆಚರಿಸ್ಬೋದು ಅನ್ನೋ ಒಂದು ಅರಿವನ್ನು ಮಕ್ಕಳಿಗೆ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪರಿಸರ ಸ್ನೇಹಿ ಬೀಜದುಂಡೆ ಗಣೇಶನ ತಯಾರಿ ಮಾಡ್ತಕ್ಕಂಥ ಕಾರ್ಯಕ್ರಮನ ಕಳೆದ 5-6 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಮಾಡ್ತಾ ಬಂದಿದ್ದೇವೆ. ಒಟ್ಟಿನಲ್ಲಿ ಮಕ್ಕಳಿಗೆ ಧಾರ್ಮಿಕ ಸಂಪ್ರದಾಯಗಳು, ಆಚರಣೆಗಳ ಜೊತೆಗೆ ಪರಿಸರದ ಬಗ್ಗೆಯೂ ಅರಿವು ಮೂಡಿಸುವ ಕೆಲಸಕ್ಕೆ ಮುಂದಾಗಿರುವ ಈ ಶಾಲೆಯ ಮುಖ್ಯಸ್ಥರ ಬಗ್ಗೆ ಪೋಷಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದ್ದು ಮಕ್ಕಳಲ್ಲಿ ಮಾತ್ರ ಹೆಚ್ಚು ಆಸಕ್ತಿ ಮೂಡುತ್ತಿರುವುದು ವಿಶೇಷ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿ ಗಣೇಶ ಹಬ್ಬ ಆಗಮಿಸಿದೆ. ಇಷ್ಟರಲ್ಲೇ ಪಿತೃಪಕ್ಷಿಗಳು ಸಮೀಪಿಸುತ್ತಿವೆ. ಈ ಎರಡೂ ಹಬ್ಬಗಳು ಹಿಂದೂ ಧರ್ಮೀಯರಿಗೆ ಅತ್ಯಂತ ಮಹತ್ವ ಪಡೆದಿವೆ. ಇದಕ್ಕೆ ಕಾರಣ ಅಗಲಿದ ಹಿರಿಯರ ಸಮಾಧಿಗಳಿಗೆ ಪೂಜೆ ಮಾಡುವುದು ಈ ಎರಡೂ ಹಬ್ಬಗಳ ವಿಶೇಷ. ಆದರೆ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಸ್ಮಶಾನಗಳು ಗಿಡ ಗಂಟೆಗಳಿಂದ ತುಂಬಿ ಹೋಗಿವೆ. ಆದರೆ ಅವುಗಳ ಸ್ವಚ್ಛತೆ ಮಾಡಲು ಇದೀಗ ನಗರಸಭೆ ಮುಂದಾಗಿದ್ದು ನಾಗರಿಕರಲ್ಲಿ ನೆಮ್ಮದಿ ತಂದಿದೆ. ಗೌರಿ ಗಣೇಶ ಹಬ್ಬ ಮತ್ತು ಪಿತೃಪಕ್ಷಿಗಳಲ್ಲಿ ಹಿರಿಯರ ಸಮಾಧಿಗಳಿಗೆ ಪೂಜೆ ಮಾಡೋದು ಹಿಂದೂ ಸಂಪ್ರದಾಯಗಳಲ್ಲಿ ಒಂದು. ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮದೇ ಜಮೀನಿನಲ್ಲಿ ತಮ್ಮವರನ್ನ ಸಮಾಧಿ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದ್ದು, ಭೂಮಿ ಇಲ್ಲದವರು ಸಾರ್ವಜನಿಕ ಸ್ಮಶಾನದಲ್ಲಿಯೇ ಮಣ್ಣು ಮಾಡ್ತಾರೆ. ಆದರೆ ಮಳೆಗಾಲ ಆರಂಭವಾಗಿ ನಿರಂತರವಾಗಿ ಮಳೆಯಾಗುತ್ತಿರುವ ಕಾರಣ ಸ್ಮಶಾನಗಳು ಗಿಡ ಗಂಟೆಗಳಿಂದ ತುಂಬಿ ಹೋಗಿವೆ. ಇದರಿಂದ ಸ್ಮಶಾನದ ಒಳಗೆ ಕಾಲಿಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಹಬ್ಬದ ದಿನ ಹಿರಿಯರ ಸಮಾಧಿಗಳಿಗೆ ಪೂಜೆ ಮಾಡಲು ಸ್ಮಶಾನದೊಳಗೆ ಹೋಗಬೇಕಾದರೆ ಸಾಧ್ಯವಾಗದ ಸ್ಥಿತಿ ಇರುವ ಕಾರಣ ಈ ಹಿಂದೆ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ರು. ಕೆಲವರಂತೂ ತಮ್ಮ ಸಂಬಂಧಿಕರ ಸಮಾಧಿಗಳಿಗೆ ತೆರಳಲು ತಾವೇ ಸ್ವಚ್ಛ ಮಾಡಿಕೊಂಡು ಹೋಗುವುದು ಸಾಮಾನ್ಯವಾಗಿತ್ತು. ಆದರೆ ಈ ಬಾರಿ ಇಂತಹ ಯಾವುದೇ ಸಮಸ್ಯೆಗೆ ಆಸ್ಪದ ನೀಡದಂತೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮುಂಜಾಗ್ರತಾ ಕ್ರಮ ವಹಿಸಿರುವುದು ನಾಗರಿಕರಲ್ಲಿ ಸಮಾಧಾನ ತರುವಲ್ಲಿ ಯಶಸ್ವಿಯಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 9 ಸ್ಮಶಾನಗಳಿವೆ. ಈ ಎಲ್ಲಾ ಸ್ಮಶಾನಗಳ ಸ್ವಚ್ಛತೆಗೆ ಇದೀಗ ನಗರಸಭೆ ಮುಂದಾಗಿದೆ. ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರ ನೇತೃತ್ವದಲ್ಲಿ ಪೌರಕಾರ್ಮಿಕರು ಇಂದು ವಾಪಸಂದ್ರದಲ್ಲಿರುವ 2 ಸ್ಮಶಾನಗಳನ್ನು ಸ್ವಚ್ಛ ಮಾಡಿದ್ದಾರೆ. ಅಲ್ಲದೆ ನಕಲಕುಂಟೆ ಸೇರಿದಂತೆ ಇತರೆ ಸ್ಮಶಾನಗಳ ಸ್ವಚ್ಛತೆಗೂ ಮುಂದಾಗಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ನಗರ ವ್ಯಾಪ್ತಿಯ ಎಲ್ಲಾ ಸ್ಮಶಾನಗಳ ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಭರವಸೆಯನ್ನ ನಾಗರಾಜ್ ನೀಡಿದ್ದಾರೆ. ಇನ್ನು ಈ ವಿಚಾರ
ವಿಚಾರವಾಗಿ ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯ ಸ್ಮಶಾನಗಳ ಸ್ವಚ್ಛತೆ ನಗರಸಭೆಯಿಂದ ಮಾಡಲಾಗುತ್ತಿದೆ. ಗೌರಿ ಗಣೇಶ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಹಿರಿಯರ ಸಮಾಧಿಗಳಿಗೆ ಪೂಜೆ ಮಾಡುವ ನಾಗರಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಈ ಕೆಲಸ ಮಾಡುತ್ತಿರುವುದಾಗಿ ಅವರು ಹೇಳಿದರು. ನಗರದ ನಕ್ಕಲಕುಂಟೆ, ವಾಪಸಂದ್ರ, ಬಾಪೂಜಿ ನಗರದಲ್ಲಿರುವ ಸ್ಮಶಾನಗಳ ಸ್ವಚ್ಛತೆ ಇಂದು ಮಾಡಲಾಗಿದ್ದು, ನಕ್ಕಲಕುಂಟೆಯಲ್ಲಿ 2, ಬಾಪೂಜಿ ನಗರದಲ್ಲಿ 2, 7ನೇ ವಾರ್ಡ್ನಲ್ಲಿ 2, ಕಲ್ಲಪ್ಪ ಲೇಔಟ್ನಲ್ಲಿ 2, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 1 ಸ್ಮಶಾನವಿದೆ. ಈ ಎಲ್ಲ ಸ್ಮಶಾನಗಳ ಸ್ವಚ್ಛತೆ 2-3 ದಿನಗಳಲ್ಲಿ ಮುಗಿಸಲಾಗುವುದು. ಈಗಾಗಲೇ ಸರ್ಕಾರ ಸ್ಮಶಾನಗಳ ಒತ್ತುವರಿ ತೆರವು ಮಾಡಿದ್ದು, ಸ್ಮಶಾನಗಳಿಗೆ ಕಾಂಪೌಂಡ್ ನಿರ್ಮಾಣಗಳನ್ನು ಮಾಡಲಾಗಿದೆ. ಇನ್ನು ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅನಿಲ ಚಿತಾಗಾರವನ್ನು ನಿರ್ಮಿಸಲಾಗಿದೆ. ಸುಮಾರು 3 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಅನಿಲ ಚಿತಾಗಾರ ಸಿದ್ಧವಾಗಿದೆ. ಶೀಘ್ರದಲ್ಲಿಯೇ ಚಿತಾಗಾರಕ್ಕೆ ಚಾಲನೆ ದೊರೆಯಲಿದೆ. ಇದರಿಂದ ಹೆಚ್ಚಿನ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ ನಗರಸಭೆಯಿಂದ ಮುಕ್ತಿಧಾಮ ವಾಹನವೊಂದನ್ನು ಖರೀದಿಸಲು ಈಗಾಗಲೇ ನಿರ್ಧರಿಸಲಾಗಿದ್ದು, ಶೀಘ್ರದಲ್ಲಿಯೇ ಕಪ್ಪು ವಾಹನ ನಗರಸಭೆಗೆ ಆಗಮಿಸಲಿದೆ. ಈ ವಾಹನದಿಂದ ಬಡವರಿಗೆ ಅನುಕೂಲವಾಗಲಿದೆ ಎಂದರು. ಚಿಕ್ಕಬಳ್ಳಾಪುರದ ನಮ್ಮ ಮುಕ್ತಿಧಾಮ ಸ್ವಚ್ಛ ಮಾಡುವಂಥ ಕೆಲಸ ಕಳೆದ ವರ್ಷ ಪಿತೃಪಕ್ಷಗಳ 1 ತಿಂಗಳು ಮುಂಚೆನೇ ಸ್ವಚ್ಛ ಮಾಡುವಂಥ ಕೆಲಸ ಕೈಗೆತ್ತಿಕೊಂಡಿದ್ವಿ. ಅದೇ ರೀತಿ ಈ ವರ್ಷ ಕೂಡ ಗೌರಿ ಗಣೇಶ ಹಬ್ಬದ ಮೊದಲೇ 1 ವಾರದಿಂದ ಈಗಾಗಲೇ ಮುಕ್ತಿಧಾಮ ಸ್ವಚ್ಛ ಮಾಡುವಂಥ ಕೆಲಸ ನಗರಸಭಾ ಪೌರ ಕಾರ್ಮಿಕರಿಂದ ನಿರಂತರವಾಗಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ದಿನ ಕೂಡ ನಕ್ಕಲಕುಂಟೆ ಮತ್ತು ಇಲ್ಲಿ ವಾಪಸಂದ್ರ ಮತ್ತು ಬಾಪೂಜಿ ನಗರದ 13ನೇ ವಾರ್ಡು, 7ನೇ ವಾರ್ಡು ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನೇನು ಪಿತೃಪಕ್ಷ ಬರೋ 1ನೇ ತಾರೀಕಿಂದ ಬರ್ತದೆ. ಅಷ್ಟರೊಳಗಡೆ ಎಲ್ಲ ಕ್ಲೀನ್ ಆಗಿದ್ದರೆ ಹಿಂದೂ ಸಂಪ್ರದಾಯದಂತೆ ಹಿರಿಯರಿಗೆ ಪೂಜೆ ಮಾಡೋವಂಥ ಕೆಲಸ ಏನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ ಹಿರಿಯರಿಗೆ, ಅದೇ ರೀತಿ ಮಾಡಿಕೊಡೋವಂಥದ್ದು ನಗರಸಭೆ ಪೌರ ಕಾರ್ಮಿಕರ ಅಧಿಕಾರಿಗಳ ಜವಾಬ್ದಾರಿ ಕೂಡ, ಅದೇ ರೀತಿ ಜನಪ್ರತಿನಿಧಿಗಳ ಜವಾಬ್ದಾರಿ ಕೂಡ ಆಗಿರುತ್ತೆ. ಇದು ಸತತವಾಗಿ ಪ್ರತಿ ವರ್ಷ 6 ತಿಂಗಳಿಗೊಮ್ಮೆ ಆದರೂ ಮಾಡ್ಕೊಂಡು ಬರೋವಂಥದ್ದನ್ನು ರೂಢಿ ಮಾಡ್ಕೋಬೇಕಂತೇಳಿ ನನ್ನ ಮನವಿ. ಸರ್, ಇದು ಸುಮಾರು 8ರಿಂದ 9 ಜಾಗದಲ್ಲಿ ಸ್ಮಶಾನಗಳು ಬರ್ತವೆ ಚಿಕ್ಕಬಳ್ಳಾಪುರ ನಗರದಲ್ಲಿ. ಅದೇ ರೀತಿ ನಕ್ಕಲಕುಂಟೆಯಲ್ಲಿ 2 ಜಾಗದಲ್ಲಿ ಬರುತ್ತೆ, 7ನೇ ವಾರ್ಡಲ್ಲಿ 2 ಜಾಗದಲ್ಲಿ ಬರುತ್ತೆ, ವಾಪಸಂದ್ರದಲ್ಲಿ 2 ಜಾಗದಲ್ಲಿ ಬರುತ್ತೆ, ಕಲ್ಲಪ್ಪ ಲೇಔಟ್ ಹತ್ರ 1 ಬರುತ್ತೆ, ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 1 ಜಾಗದಲ್ಲಿ ಬರುತ್ತೆ. ಈ ರೀತಿ 8ರಿಂದ 9 ಜಾಗದಲ್ಲಿ ಸ್ಮಶಾನಗಳು ಬರೋದರಿಂದ ಅದು ಸುಮಾರು 15ರಿಂದ 20 ದಿನ ಹಿಡಿಯುತ್ತೆ ಒಂದು ಸ್ವಚ್ಛ ಮಾಡಬೇಕಾದ್ರೆ. ಈಗಾಗಲೇ 1 ವಾರದಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈಗ ವಾಪಸಂದ್ರದಲ್ಲಿ ನಾಳೆಗೆ ಕ್ಲಿಯರ್ ಆಗುತ್ತೆ. 13ನೇ ವಾರ್ಡಲ್ಲಿರೋವಂಥದ್ದು 13ನೇ ವಾರ್ಡ್ಗೆ ಬರೋವಂಥದ್ದು 7ನೇ ವಾರ್ಡಲ್ಲಿ 1 ಕ್ಲಿಯರ್ ಆಗಿದೆ. ನಾಳೆ ಇನ್ನೊಂದು ಕ್ಲಿಯರ್ ಆಗುತ್ತೆ. ಆ ಥರ ಒಂದು ಪಿತೃಪಕ್ಷಗಳು ಸ್ಟಾರ್ಟ್ ಆಗೋದ್ರೊಳಗಡೆ ಎಲ್ಲ ಕ್ಲೀನ್ ಆಗಿರುತ್ತೆ. ಎಲ್ಲರೂ ಕೂಡ ಸಾರ್ವಜನಿಕರು ಬಂದು ಅವರು ಹಿರಿಯರಿಗೆ ಪೂಜೆ ಸಲ್ಲಿಸುವಂಥ ಕೆಲಸ ನಮ್ಮ ನಗರಸಭೆ ಪೌರ ಕಾರ್ಮಿಕರು ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ನಮ್ಮದಿರೋದ್ರಿಂದ ನಾವು ಮಾಡಿಸ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ಸರ್ಕಾರ ಸ್ಮಶಾನಗಳ ಒತ್ತುವರಿ ತೆರವು ಮಾಡುವಂಥ ಕೆಲಸ ಸ್ಟಾರ್ಟ್ ಮಾಡಿತ್ತು. ಈ ಸುಮಾರು 10-12 ವರ್ಷಗಳ ಹಿಂದ್ಗಡೆನೇ ಆ ಕೆಲಸ ಆಗಿದೆ. ಈಗಾಗಲೇ ಎಲ್ಲ ಕಡೆನೂ ಕಾಂಪೌಂಡು ನಿರ್ಮಾಣ ಕೂಡ ಆಗಿದೆ. ಅದೇ ರೀತಿ ಹೊಸ ಒಂದು ಸ್ಮಶಾನಗಳು ನಿರ್ಮಾಣ ಮಾಡೋವಂಥದ್ದಕ್ಕೆ ಎಲ್ಲೂ ಜಾಗ ಇಲ್ಲದೆ ಇರೋದಕ್ಕೆ ಕಾರಣ. ಅದೇ ರೀತಿ ಈಗ ಚಿತಾಗಾರ ಅಂತೇಳಿ ನಾವು ಮುಕ್ತಿಧಾಮ ಚಿತಾಗಾರದ್ದೊಂದು ಇದರಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಾಗಲೇ ಸುಮಾರು 3 ಕೋಟಿಗಿಂತ ಹೆಚ್ಚು ಅನುದಾನದಲ್ಲಿ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ. ನಗರಸಭಾ ಅನುದಾನದಲ್ಲಿ ಕೂಡ ಹಾಕಿ ಮಾಡಿರುವಂಥದ್ದಾಗಿದೆ. ಅತಿ ಶೀಘ್ರದಲ್ಲಿ ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಕೊಡೋವಂಥದ್ದು ಆಗುತ್ತೆ ಕೂಡ. ಅದೇ ರೀತಿ ಮುಕ್ತಿಧಾಮ ವಾಹನ ಖರೀದಿ ಮಾಡೋದಕ್ಕೆ ಈಗಾಗಲೇ 15 ಲಕ್ಷ ರೂಪಾಯಿ ಟೆಂಡರ್ಗೆ ಇದು ಎಸ್ಟಿಮೇಟ್ ಎಲ್ಲ ಆಗಿದೆ. ಅದು ಕೂಡ ಏನು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ, ಅದೇ ರೀತಿ ಅನಾಥ ಇವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಈ ಸರಿ ಆಯ್ಕೆ ಆಗಿರ್ತಕ್ಕಂಥ 31 ಜನ ಕೂಡ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಆ ವಾಹನ ಕೂಡ ಖರೀದಿ ಮಾಡುವಂಥ ಕೆಲಸ ಕೂಡ 1-2-3 ತಿಂಗಳಲ್ಲಿ ಆಗುತ್ತೆ. ಇಂಥ ಒಂದು ಜವಾಬ್ದಾರಿ ಕೆಲಸಗಳು ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಮಾಡೋವಂಥದ್ದು ಆಗಬೇಕು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪರಿಸರ ಉಳಿದರೆ ನಾವು, ಪರಿಸರ ಉಳಿಯದಿದ್ದರೆ ನಾವಿಲ್ಲ. ಆದರೂ ಪರಿಸರದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿರುವ ಮಾನವ ಈಗಾಗಲೇ ಅನೇಕ ಸಮಸ್ಯೆಗಳಿಗೆ ಗುರಿಯಾಗಿದ್ದಾನೆ.
ಇಂದಿಗೂ ಬುದ್ಧಿ ಕಲಿಯದೆ ದಾಳಿ ಮುಂದುವರಿಸಿದ್ದು, ಈಗಲಾದರೂ ಪರಿಸರ ರಕ್ಷಣೆಯತ್ತ ಗಮನ ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಪರಿಸರವಾದಿ ಗುಂಪು ಮರದ ಆನಂದ್ ಆತಂಕ ವ್ಯಕ್ತಪಡಿಸಿದರು. ಗುಡಿಬಂಡೆ ತಾಲೂಕಿನ ಜಿಟಿ ಶ್ರೀನಿವಾಸ್ ಎಂಬುವರ ಹೊಲದಲ್ಲಿ ಜಿಲ್ಲಾ ಪರಿಸರ ವೇದಿಕೆಯಿಂದ 50 ಟೀ ಗಿಡ ನಾಟಿ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪರಿಸರ ಪ್ರೇಮಿ ಗುಂಪು ಮರದ ಆನಂದ್, ಉಚಿತವಾಗಿ 50 ಗಿಡಗಳನ್ನು ನೀಡಿ ಎಲ್ಲಾ ಗಿಡಗಳನ್ನು ನೆಟ್ಟು ಅವುಗಳ ಪೋಷಣೆ ಮಾಡುವಂತೆ ಜಮೀನಿನ ಮಾಲೀಕರಿಗೆ ಮನವಿ ಮಾಡಿದ್ರು. ನಂತರ ಮಾತನಾಡಿದ ಅವರು, ಪ್ರತಿಯೊಬ್ಬರು ತಮ್ಮ ಹೊಲಗಳ ಬದುಗಳಲ್ಲಿ ಗಿಡ ನೆಟ್ಟು ಪರಿಸರ ಸಂರಕ್ಷಣೆ ಮಾಡಬೇಕು ಎಂದು ಮನವಿ ಮಾಡಿದ್ರು. ರೈತರು ಹೆಚ್ಚು ಗಿಡ ತಮ್ಮ ಹೊಲಗಳಲ್ಲಿ ಬೆಳೆಸಿದ್ರೆ ಮಳೆ ಬರುತ್ತದೆ, ಇದರಿಂದ ಉತ್ತಮ ಬೆಳೆಯಾಗುತ್ತದೆ. ಅಷ್ಟೇ ಅಲ್ಲದೆ ವಾತಾವರಣ ತಂಪಾಗಿರುತ್ತದೆ, ಇದರಿಂದ ನಮ್ಮ ಜೀವನವು ಸಾರ್ಥಕವಾಗಲಿದೆ ಎಂದ್ರ. ಹಾಗಾಗಿ ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು ಎಂದು ಮನವಿ ಮಾಡಿದ್ರ. ಇಂದು ಶುಭ ಭಾನುವಾರ ಅಂತ ಹೇಳ್ಬೋದು. ಏನಪ್ಪ ಅಂದರೆ ನಮ್ಮ ಗುಡಿಬಂಡೆ ಹಸಿರು ಗುಡಿಬಂಡೆ ಅಂತ ಹೇಳ್ಬಿಟ್ಟು ಹೆಸರುವಾಸಿಯಾಗಿದೆ. ಮುಖ್ಯವಾಗಿ ಗುಡಿಬಂಡೆ ಎಲ್ಲ ಸಾರ್ವಜನಿಕರು ಗಿಡ ಬೆಳೆಸೋದಕ್ಕೆ ಮುಂದಾಗ್ತಾರೆ. ಮೊನ್ನೆ ನಮ್ಮ ಸೀನಣ್ಣಗೆ ಹೇಳಿದೆ, ಗಿಡಗಳು ಬರ್ತಾ ಇದೆ, ಬೇಕಂದರೆ ನನಗೆ 50 ಗಿಡಗಳು ಕೊಡಪ್ಪ, ನನ್ನ ಹೊಲದಲ್ಲಿ ಹಾಕ್ಕೊಂಡು ನಾನು ಒಳ್ಳೆ ಗಿಡಗಳನ್ನು ಬೆಳೆಸಿ ತೋರಿಸ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ನಮ್ಮ ಸಂಘದ ಪತಿಯಿಂದ ಅನಂತ ಧನ್ಯವಾದಗಳು. ಹೀಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಂದೋಣ್ಣ ಬಂದಿದ್ದಾರೆ, ರಂಗು ಅವರು ಬಂದಿದ್ದಾರೆ, ನಮ್ಮ ಪೊಲೀಸ್ ಸಾಹೇಬರು ಬಂದಿದ್ದಾರೆ, ವಿನೋದ್ ಅವರು ಇದ್ದಾರೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಪರಿಸರ ನೋಡ್ತಾ ಇರ್ತಾರೆ. ನಾವು ಯಾಕೆ ಬೆಳೆಸಬಾರ್ದು, ಮನೆ ಹತ್ರ ಆಗ್ಬೋದು. ಒಂದು ಆಲ್ರೆಡಿ ಒಂದು ಪಾರ್ಕ್ ಮಾಡಿದ್ದಾರೆ ಸೀನಣ್ಣವರು, ಜೊತೆಗೆ ಮನೆ ಮುಂದೆ ಬೆಳೆಸಿದ್ದಾರೆ. ಚಾಂದಣ್ಣ ಅಂತೂ ಸಾವಿರಾರು ಗಿಡಗಳು ಹಾಕಿದ್ದಾರೆ. ಯಾಕೆಂದರೆ ಪರಿಸರ ಉಳಿಸೋದು ಯಾಕೆ ಮಾಡ್ತೀವಿ ಗಿಡಗಳಂದರೆ, ಬೇರೆಯವರು ಕೂಡ ನಾವು ಕೂಡ ಗಿಡಗಳು ಹಾಕಬೇಕು ಅನ್ನೋ ಮನೋಭಾವನೆ ಬಂದಾಗ ಮಳೆ ಬೆಳೆ ಬರುತ್ತೆ, ನಮ್ಮ ಗುಡಿಬಂಡೆ ಹಸಿರುಮಯ ವಾತಾವರಣ ಆಗುತ್ತೆ. ಇದರಿಂದ ನಾವು ಒಬ್ಬರೇ ಅಲ್ಲ, ಗುಡಿಬಂಡೆ ಅಲ್ಲ, ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಗಿಡಗಳನ್ನು ಬೆಳೆಸಿದ್ರೆ ನಮಗೆ ಅನೇಕ ರೀತಿಯಂಥ ಮಳೆಗಳು ಬರುತ್ತೆ. ಎಲ್ಲ ಕೂಡ ರೈತರು ಸಮೃದ್ಧಿಯಾಗಿರ್ತಾರೆ, ನಾವು ನೀವು ಸಂತೋಷವಾಗಿ ಇರ್ಬೋದು. ಇದಕ್ಕೆ ಮುಖ್ಯ ಕಾರಣ ಗಿಡ ಬೆಳೆಸ್ಬೇಕು. ಯಾಕೆಂದರೆ ಒಂದು ಗಿಡ ಬೆಳೆಸ್ಬೇಕಂದ್ರೆ ಮಗು ಯಾವ ರೀತಿ ಬೆಳೆಸಬೇಕು ಅದೇ ರೀತಿ ಗಿಡ ಬೆಳೆಸಬೇಕು. 2 ವರ್ಷಕ್ಕೆ ಒಂದು ಗಿಡ ಬೆಳೆಯುತ್ತೆ, ಅದನ್ನು ಬೆಳೆಸ್ಬೇಕಂದ್ರೆ 5-6 ವರ್ಷ ಆಗಬೇಕು. ಅದರಿಂದ ಬರುವಂಥ ಆಕ್ಸಿಜನ್ ನೋಡಿಬಿಟ್ಟು ನಮಗೆ ಸಂತೋಷ ಆಗುತ್ತೆ. ಅದಕ್ಕೆ ತಮ್ಮ ಸ್ವಂತ ಜಮೀನನ್ನು 50 ಗಿಡಗಳು ಟೀಕು ಮುಡುಪಾಗಿಟ್ಟಿದ್ದಾರೆ ನಮ್ಮ ಸೀನಣ್ಣ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ಇದೇ ರೀತಿ ಎಲ್ಲರೂ ಕೂಡ ನಾವು ಸೇರಿ ಗಿಡ ಬೆಳೆಸೋಣ, ಪರಿಸರ ಉಳಿಸೋಣ. ಜಮೀನು ಮಾಲೀಕ ಜಿಟಿ ಶ್ರೀನಿವಾಸ್ ಮಾತನಾಡಿ, 50 ಟೀ ಗಿಡಗಳನ್ನ ತೆಗೆದುಕೊಂಡು ಹೊಲದಲ್ಲಿ ನೆಟ್ಟಿದ್ದೇನೆ, ಅವುಗಳನ್ನ ಪೋಷಣೆ ಮಾಡಿ ಬೆಳೆಸಿ ತೋರಿಸುತ್ತೇನೆ. ಇನ್ನು ಅದೇ ರೀತಿಯಲ್ಲಿ ಎಲ್ಲರೂ ಗಿಡಗಳನ್ನ ನೆಟ್ಟು ಪರಿಸರ ಉಳಿಸಬೇಕೆಂದು ಕೋರಿದ್ರ. ಶಿಕ್ಷಕರಾಗಿರುವ ಗುಂಪು ಮರದ ಆನಂದ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದ. ಪ್ರತಿ ಕಾರ್ಯಕ್ರಮಕ್ಕೂ ಗಿಡ ನೆಡುವ ಮೂಲಕ ಪರಿಸರ ಪ್ರೀತಿ ಮೆರೆಯುವುದು ವಿಶೇಷವಾಗಿದೆ. ಇನ್ನು ಇದೇ ಪರಿಸರ ಮೇಲಿನ ಪ್ರೀತಿಯಿಂದಾಗಿ ಗುಡಿಬಂಡೆಯ ಸುತ್ತಮುತ್ತ ಹೊಂಗೆವನ ಸೇರಿದಂತೆ ಇತರೆ ಮರಗಳು ತಲೆ ಎತ್ತಿವೆ. ಇನ್ನು ಗುಡಿಬಂಡೆಯ ಏಕೈಕ ಮುಖ್ಯ ರಸ್ತೆಯ ವಿಭಜಕದಲ್ಲಿ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುವ ಜವಾಬ್ದಾರಿಯನ್ನು ಇದೇ ಗುಂಪು ಮರದ ಆನಂದ ವಹಿಸಿಕೊಂಡಿದ್ದು, ಇದೀಗ ಗುಡಿಬಂಡೆ ಹಸಿರುಮಯವಾಗಲು ಕಾರಣವಾಗಿದ್ದಾರೆ. ಈ ದಿನ ನಾವು ಮೊನ್ನೆ ಗುಂಪು ಮರ ಆನಂದ್ ಅವರಿಗೆ ಒಂದು 50 ಗಿಡ ಟೀಕ್ ಬೇಕು, ನಾವು ಸ್ವಂತ ಜಮೀನಿನಲ್ಲಿ ಬೆಳೆಸಲು ಅಂತ ತಿಳಿಸಿದ್ವಿ. ತಕ್ಷಣ ಅವರು ಮೇಲಕ್ಕೆ ಅಧಿಕಾರಿಗಳಿಗೆ ಫೋನ್ ಮಾಡಿ 100 ಗಿಡ ತರಿಸಿದ್ದಾರೆ. ಆ 100 ಗಿಡದಲ್ಲಿ ನಮ್ಗೆ 50 ಗಿಡ ಕೊಟ್ಟಿದ್ದಾರೆ. 50 ಗಿಡವನ್ನು ನಮ್ಮ ಮಕ್ಕಳಂತೆ ನಾವು ಬೆಳೆಸಿ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಂಗೆ ತೋರಿಸ್ತೀವಿ ಅಂತೇಳಿ ಅವ್ರಿಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ದೇವಿಕುಂಟೆ ರಸ್ತೆಯನ್ನ ಸರಿಪಡಿಸಲು ಸಿಪಿಎಂ ಮುಖಂಡರು ಮತ್ತು ದೇವಿಕುಂಟೆ ಗ್ರಾಮಸ್ಥರು ವಿಧಾನಸೌಧದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಗೂಳೂರು ಹೋಬಳಿಯ ಮಾರಗಾನಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಿಕುಂಟೆ ಗ್ರಾಮಕ್ಕೆ 1996ರಲ್ಲಿ ಆಗಿನ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಕುಗ್ರಾಮವೆಂದು ನಬಾರ್ಡ್ ಯೋಜನೆಯಡಿ ಸುಸಜ್ಜಿತ ಡಾಂಬರೀಕರಣ ರಸ್ತೆ ನಿರ್ಮಾಣ ಮಾಡಿಸುವ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯವನ್ನು ಕಲ್ಪಿಸಿದ್ರ. ಅಂದಿನಿಂದ ಸುಮಾರು 10 ವರ್ಷಗಳಿಗೂ ಹೆಚ್ಚು ಕಾಲ ರಸ್ತೆ ಉತ್ತಮವಾಗಿತ್ತು.
ನಂತರದ ದಿನಗಳಲ್ಲಿ ರಸ್ತೆ ಹಾಳಾಗಿ ಸುಮಾರು 18 ವರ್ಷಗಳಿಂದ ತೀರಾ ಅಧ್ವಾನವಾಗಿದೆ. ಪ್ರಸ್ತುತ ಆತಂಕ ಸೃಷ್ಟಿಸುವ ರೀತಿಯಲ್ಲಿ ರಸ್ತೆ ಇದ್ದು ಸುಮಾರು 8 ಕಿಲೋಮೀಟರ್ ದೂರದ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಮತ್ತು 25 ಕಿಲೋಮೀಟರ್ ದೂರದ ತಾಲೂಕು ಕೇಂದ್ರಕ್ಕೆ ಹೋಗಲು ಜೀವ ಅಂಗೈಯಲ್ಲಿಟ್ಟುಕೊಂಡು ಸಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 100 ಕುಟುಂಬಗಳ 480 ಜನರಿರುವ ಈ ಕುಗ್ರಾಮದ ಜನತೆ ಆರೋಗ್ಯ, ಶಿಕ್ಷಣ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಪಡೆಯಲು ನಿತ್ಯವೂ ನರಕ ಯಾತನೆ ಪಡಬೇಕಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಈ ರಸ್ತೆ ದುರಸ್ತಿಪಡಿಸಿ ಡಾಂಬರೀಕರಣ ಮಾಡುವಂತೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಸಂಸದ ಡಾಕ್ಟರ್ ಕೆ. ಸುಧಾಕರ್, ಜಿಲ್ಲಾಧಿಕಾರಿಗಳಾದ ಪಿ.ಎನ್. ರವೀಂದ್ರ, ಸ್ಥಳೀಯ ತಹಸೀಲ್ದಾರರು ಸೇರಿದಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಡಿವೈಎಫ್ಐ ನೇತೃತ್ವದಲ್ಲಿ ಪೆಸಲಪರ್ತಿಯಿಂದ ಬಾಗೇಪಲ್ಲಿಗೆ ಪಾದಯಾತ್ರೆ ಮಾಡಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಆದರೆ ಈ ಗ್ರಾಮದ ರಸ್ತೆ ಎಂದರೆ ಎಲ್ಲರಿಗೂ ಬೇಡವಾಗಿ ಕೇವಲ ಭರವಸೆಗಳಿಗೆ ಸೀಮಿತವಾಗಿದೆ ಎಂದು ಆರೋಪಿಸಿದ್ದಾರೆ. ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ರಸ್ತೆ ವಿಚಾರವಾಗಿ ಮನವಿ ಸಲ್ಲಿಸಿದ್ದು, ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಈ ಅಧಿವೇಶನ ಮುಗಿದ ಕೂಡಲೇ ಸ್ಥಳೀಯ ಶಾಸಕರೊಂದಿಗೆ ಚರ್ಚಿಸಿ ರಸ್ತೆ ಸರಿಪಡಿಸಲಾಗುವುದು ಎಂಬ ಭರವಸೆಯನ್ನ ಸಚಿವರು ನೀಡಿದ್ದಾರೆ. 16 ವರ್ಷಗಳಿಂದ ರಸ್ತೆಗೆ ಮರು ಡಾಂಬರೀಕರಣಕ್ಕೆ ಬಹಳಷ್ಟು ಪರಿಪಾಟ್ಲನ್ನ ಪಟ್ಟಿದ್ದೇವೆ. ಹಲವು ಪ್ರತಿಭಟನೆಗಳು, ಮನವಿಗಳನ್ನ ಸಲ್ಲಿಸಿದ್ದೇವೆ. ಅದ್ಯಾಕೋ ನಮ್ಮೂರ ಹೆಸರೇ ಅಪಥ್ಯದಂತಿದೆ. ಹಾಗಾಗಿ ಸಚಿವರನ್ನ ಭೇಟಿ ಮಾಡಿ ನಮ್ಮ ನರಕಯಾತನೆ ಹೇಳಿಕೊಂಡಿದ್ದೇವೆ. ರಸ್ತೆ ಡಾಂಬರೀಕರಣಕ್ಕೆ ಮನವಿ ಮಾಡಿದ್ದು ರಸ್ತೆ ಸರಿಪಡಿಸುವುದಾಗಿ ತಿಳಿಸಿದ್ದಾರೆ ಎಂದ್ರ. ಹೋಬಳಿಯ ಮಾರ್ಗಾನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಅತ್ಯಂತ ಕುಗ್ರಾಮ ಆಗಿರ್ತಕ್ಕಂಥ ದೇವರಕುಂಟೆ ಗ್ರಾಮ ಸರಿಯಾದಂಥ ರಸ್ತೆ ಇಲ್ಲದೆ ಜನರಿಗೆ ತುಂಬ ಸಮಸ್ಯೆಯನ್ನು ಉಂಟು ಮಾಡಿದೆ. ಈ ದೇವರಕುಂಟೆ ಗ್ರಾಮ ಮಾರ್ಗಾನಕೋಟೆ ಗ್ರಾಮ ಪಂಚಾಯಿತಿಗೆ 8 ಕಿಲೋಮೀಟರ್ ದೂರದಲ್ಲಿದೆ. ದೇವರಕುಂಟೆ ಗ್ರಾಮದ ಸುತ್ತಮುತ್ತ 5 ಕಿಲೋಮೀಟರ್ ತುಂಬ ಕಾಡಿದೆ, ಯಾವುದೇ ಊರಿಲ್ಲ. ಆದರೆ ಆ ಒಂದು ದೇವರಕುಂಟೆ ಗ್ರಾಮಕ್ಕೆ ಇರ್ತಕ್ಕಂಥ ಒಂದೇ ಒಂದು ರಸ್ತೆ ಮಾನ್ಯ ಶ್ರೀರಾಮ್ ರೆಡ್ಡಿ ಅವರು MLA ಆದಾಗ ಅದೊಂದು ರಸ್ತೆಯನ್ನು ಮಾಡಲಾಗಿತ್ತು. ಆವತ್ತಿನ ಇದುವರೆಗೂ ಕೂಡ ಅದನ್ನು ದುರಸ್ತಿ ಆಗಲಿ, ಡಾಂಬರೀಕರಣ ಆಗಲಿ ನಡೆದಿದೆ. ಆ ಊರಲ್ಲಿರ್ತಕ್ಕಂಥ ರೈತರು, ಕೂಲಿಕಾರರು ಮತ್ತು ಮಕ್ಕಳು, ಏನು ಶಾಲಾ ಕಾಲೇಜು ಇರ್ತಕ್ಕಂಥ ಮಕ್ಕಳಿಗೆ ಇವತ್ತು ತೀವ್ರವಾದಂಥ ಸಮಸ್ಯೆ ಆಗಿದೆ. ಅನಾರೋಗ್ಯ ಬಂದಾಗ ಬರಬೇಕು ಅಂತ ಹೇಳಿದ್ರು ಕೂಡ ಬಸ್ಸುಗಳು ಸರಿಯಾದ ರೀತಿಯಲ್ಲಿ ಇಲ್ಲ ಮತ್ತು ರಸ್ತೆ ಇಲ್ಲ, ವಾಹನಗಳು ಬರಕ್ಕೂ ಸಾಧ್ಯವಿದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದರ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಬೇರೆ ಬೇರೆ ಎಲ್ಲ ಸರ್ಕಾರದ ಅಧಿಕಾರಿಗಳಿಗೆ ನಾವು ಮನವಿಗಳನ್ನು ಮಾಡಿಕೊಂಡು ಇದು ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಕೊನೆಗೆ ನಿನ್ನೆ ನಾವು PWD ಸಚಿವ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಗೆ ಈ ರಸ್ತೆಯನ್ನು ಡಾಂಬರೀಕರಣ ಮಾಡಬೇಕು, ಸರಿಪಡಿಸಬೇಕು ಅಂತೇಳಿ ಒಂದು ಮನವಿ ಪತ್ರವನ್ನು ದೇವರಕುಂಟೆ ಗ್ರಾಮದ ಪ್ರಮುಖರು ಮತ್ತು ನಾವು ಯಾರು ಮುಖಂಡರು ನಾವೆಲ್ಲ ಸೇರಿ ಹೋಗಿದ್ದೀವಿ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ
ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ದಲಿತ ಬಲಗೈ ಸಮುದಾಯಕ್ಕೆ 8% ಮೀಸಲಾತಿ ನೀಡುವಂತೆ ಬಲಗೈ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ. ಮಂಚೇನಹಳ್ಳಿ ಪಿಳ್ಳೆಕಮ್ಮ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲೆಯ ದಲಿತ ಬಲಗೈ ಸಮುದಾಯದ ಮುಖಂಡರು ಭಾಗವಹಿಸಿ ಮೀಸಲಾತಿ ಹೆಚ್ಚಳಕ್ಕೆ ಒತ್ತಾಯಿಸಿದರು. ಮಂಚೇನಹಳ್ಳಿ ದಲಿತ ಬಲಗೈ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಬಲಗೈ ಸಮುದಾಯಕ್ಕೆ 8% ಮೀಸಲಾತಿ ನೀಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಿಂಹಗರ್ಜನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ VN ಕೃಷ್ಣಮೂರ್ತಿ ಮಾತನಾಡಿ, ಈ ಹಿಂದೆ ಸರ್ಕಾರ ಮಾಡಿದ ಜನಗಣತಿ ಪ್ರಕಾರ 40 ಲಕ್ಷ ಜನಸಂಖ್ಯೆ ಬಲಗೈ ಸಮುದಾಯ ಇದ್ದು ಒಳ ಮೀಸಲಾತಿ ನೀಡಿದೆ. ಆದರೆ ಪಕ್ಕದ ರಾಜ್ಯಗಳಲ್ಲಿ ಬಲಗೈ ಸಮುದಾಯಕ್ಕೆ 7.5% ಒಳ ಮೀಸಲಾತಿ ನೀಡಿದೆ. ರಾಜ್ಯದಲ್ಲಿ ಮಾತ್ರ 6% ನೀಡಿರುವುದು ದುಃಖಕರ ಸಂಗತಿಯಾಗಿದೆ ಎಂದರು. ಮುಂದಿನ ತಿಂಗಳು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡುತ್ತಿದೆ. ಅದರಲ್ಲಾದರೂ ಜನಸಂಖ್ಯೆಗೆ ಅನುಗುಣವಾಗಿ ಬಲಗೈ ಸಮುದಾಯಕ್ಕೆ 8% ಒಳ ಮೀಸಲಾತಿ ಹೆಚ್ಚಿಸಬೇಕೆಂದು ಮನವಿ ಮಾಡಿದರು. ಒಂದು ವೇಳೆ ಅದರಲ್ಲೂ ಒಳ ಮೀಸಲಾತಿ ನೀಡದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಕೃಷ್ಣಮೂರ್ತಿ ಅಂತ ಕರ್ನಾಟಕ ದಲಿತ ಸಿಂಹಗರ್ಜನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ದಿನ ವಿಶೇಷ ಒಂದು ಸುದ್ದಿಗೋಷ್ಠಿ ಏನಪ್ಪ ಅಂತಂದರೆ,
ಮಂಚನಹಳ್ಳಿಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಬಲಗೈ ಸಮಾಜ ಎಲ್ಲ ಸೇರಿ ಒಂದು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿ ಮಾಡೋ ಮುಖ್ಯ ಉದ್ದೇಶ ಅಂದರೆ ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ನಮಗೆ 40 ಲಕ್ಷ ಜನ ಇದ್ದು ಬರೀ 6% ನಿಗದಿಪಡಿಸಿದೆ. ನಾವು 6% ಬೇಡ ಅಂತೇಳಿ ಹಿಂದೆ ಪಕ್ಕದ ರಾಜ್ಯದಲ್ಲಿ 7.5% ಬಂದಿದೆ. ನಮಗೆ 40 ಲಕ್ಷ ಇದ್ದು ನಮಗೆ ಬರೀ 6% ಮಾಡಿದ್ದು ಒಂಥರ ನಮಗೆ ದುಃಖಕರವಾಗಿರ್ತಕ್ಕಂಥ ಒಂದು ವಿಷಯ. ಆದರೆ ಈ ದಿನ ಈ ಉದ್ದೇಶ ಏನಪ್ಪ ಅಂತಂದರೆ ಮುಂದಿನ ತಿಂಗಳು ಕೇಂದ್ರ ಜಾತಿ ಗಣತಿ ಮಾಡ್ತಾ ಇದೆ ಸಮೀಕ್ಷೆ. ಆ ಇದರಲ್ಲಾದ್ರೂ ನಮ್ಮ ಬಲಗೈ ಸಮಾಜ ಏನಿದೆಯೋ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಜನಸಂಖ್ಯೆ ಏನಂತ ಬರೆಸ್ಬಿಟ್ಟು ಅದರಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಇದ್ಮೇಲೆ ಆ ಜನಸಂಖ್ಯೆ ಅನುಗುಣವಾಗಿ ನಮಗೆ ಮುಂದಿನ ಒಂದು ದಿನಗಳಲ್ಲಿ ನಮಗೆ ಹೆಚ್ಚಿಗೆ ಮೀಸಲಾತಿ 8% ಕೊಡಲೇಬೇಕು. ಒಂದು ವೇಳೆ 8% ಕೊಡಲಿಲ್ಲ ಅಂದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೀವಿ. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ಯಾವ ಮಾನವನಲ್ಲಿ ದಯೆ ಕರುಣೆ ಭಾವನೆ ಇರುತ್ತದೆಯೋ ಅವರು ರಕ್ತದಾನ ಮಾಡುವರು ಎಂದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗ ಶಿಕ್ಷಕಿ ಬಿಕೆ ಪದ್ಮಕ್ಕ ಹೇಳಿದರು. ವಿಶ್ವ ಭ್ರಾತೃತ್ವ ದಿನದ ಅಂಗವಾಗಿ ಗೌರಿಬಿದನೂರಿನ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ರಾಜಯೋಗ ಶಿಕ್ಷಕಿ ಬಿಕೆ ಪದ್ಮಕ್ಕ, ದೇಶದಲ್ಲಿರುವ ವಿಶ್ವವಿದ್ಯಾನಿಲಯದ 4,000 ಸೇವಾ ಕೇಂದ್ರಗಳಲ್ಲಿ 100 ಗಂಟೆಗಳ ಕಾಲಾವಧಿಯಲ್ಲಿ 1,00,000 ಯೂನಿಟ್ ರಕ್ತ ಸಂಗ್ರಹದ ಗುರಿಯೊಂದಿಗೆ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ರಕ್ತದಾನ ಪ್ರಾಣದಾನಕ್ಕೆ ಸಮಾನ. ಆದ್ದರಿಂದ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡುವ ಮೂಲಕ ಆಪತ್ತಿನಲ್ಲಿರುವ ಜನರ ಪ್ರಾಣ ಉಳಿಸಬೇಕು ಎಂದರು. ನಾವು ಬ್ರಹ್ಮಕುಮಾರಿ ವತಿಯಿಂದ ಇಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ರಕ್ತದಾನ ಶಿಬಿರ ಅನ್ನೋದು 4,000 ಸೇವಾ ಕೇಂದ್ರಗಳು, ಇಡೀ ಭಾರತದಲ್ಲಿರುವಂತಹ 4,000 ಸೇವಾ ಕೇಂದ್ರಗಳಲ್ಲೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರಿಂದ 1,00,000 ಯೂನಿಟ್ಸ್ ಬ್ಲಡ್ ಅನ್ನ 100 ಅವರ್ಸ್ ಅಲ್ಲಿ ಕಲೆಕ್ಟ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ವರ್ಲ್ಡ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಹೇರುವಂತಹ ಅಟೆಂಪ್ಟ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದರ ಅಡಿಯಲ್ಲಿ 23 ಇವತ್ತು ಶನಿವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಆಲ್ರೆಡಿ ಈಗ 2 ಗಂಟೆ ಆಗಿದೆ. ಆಲ್ರೆಡಿ 50 ಜನರ ಒಂದು ಬ್ಲಡ್ ಡೊನೇಷನ್ ನಡೆದಿದೆ. 85ರಿಂದ 90 ರಿಜಿಸ್ಟ್ರೇಷನ್ಸ್ ಆಗಿದೆ. ಇನ್ನೂ ಬರ್ತಾ ಇದ್ದಾರೆ. ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ತಮ್ಮೆಲ್ಲರಿಗೂ ತಿಳಿದಂತೆ 147 ದೇಶಗಳಲ್ಲಿ 10,000ಕ್ಕೂ ಹೆಚ್ಚು ಸೇವಾ ಕೇಂದ್ರಗಳನ್ನು ಹೊಂದಿದೆ. 88 ವರ್ಷದಿಂದ ಸಮಾಜದಲ್ಲಿ ಸುಖ ಶಾಂತಿಯನ್ನು ನೆಲೆಸೋದಕ್ಕೋಸ್ಕರ ಮಾನಸಿಕ ಆರೋಗ್ಯವನ್ನು ಕಾಪಾಡುವಂತಹ ರಾಜಯೋಗ ಶಿಕ್ಷಣವನ್ನ ಉಚಿತವಾಗಿ ಯಾವುದೇ ಜಾತಿ ಮತ ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬ ಮಾನವನಿಗೂ ಉಚಿತವಾಗಿ ನೀಡಲಾಗ್ತಾ ಇದೆ. ಧನ್ಯವಾದಗಳು. ಅವೋಪ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸುಧೀರ್ ಮಾತನಾಡಿ, ರಕ್ತದಾನದಿಂದ ರಕ್ತದೊತ್ತಡ ಕಡಿಮೆಯಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಯಾವುದೇ ಮೌಢ್ಯ ಹಾಗೂ ಅಪಪ್ರಚಾರಗಳನ್ನು ನಂಬದೆ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಬೇಕು ಎಂದರು. ಇನ್ನು ಲಲಿತಾದ್ರಿ ಡೆಂಟಲ್ ಕ್ಲಿನಿಕ್, ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಡಾಕ್ಟರ್ ಹಾರ್ದಿಕ್ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಶ್ರೀಕೃಷ್ಣ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ವಿವಿಧ ಹೂಗಳು, ವಿದ್ಯುತ್ ದೀಪಾಲಂಕಾರ ಮಾಡಿ 7 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಸಂಜೆ ಶ್ರೀಕೃಷ್ಣನ ಗೀತೋಪದೇಶ, ಪ್ರವಚನ ಹಾಗೂ ಭಜನೆ ಹಮ್ಮಿಕೊಳ್ಳಲಾಗಿತ್ತು. ಬಾಗೇಪಲ್ಲಿ ಪಟ್ಟಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿಯಾಗಿ ನಡೆಸಲಾಯಿತು. ಪಟ್ಟಣ ಸೇರಿದಂತೆ ಗ್ರಾಮಗಳು ಹಾಗೂ ನೆರೆಯ ಆಂಧ್ರಪ್ರದೇಶದ ಗೋರೆಂಟ್ಲ, ಧರ್ಮಾವರಂ ಸೇರಿದಂತೆ ವಿವಿಧ ಕಡೆಗಳಿಂದ ನೂರಾರು ಭಕ್ತರು ಶ್ರೀಕೃಷ್ಣನ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದ್ದರು. ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಶ್ರೀಕೃಷ್ಣ ಮೂರ್ತಿಯನ್ನು ಭಕ್ತರು ಹೆಗಲ ಮೇಲೆ ಹೊತ್ತು ಮೆರವಣಿಗೆ ಮಾಡಿದರು. ಆಂಧ್ರಪ್ರದೇಶದ ಬ್ಯಾಂಡ್ ಸೆಟ್ ಬಾರಿಸುವ ಮೂಲಕ ಜನಮನ ಸೆಳೆದರು. ದಾರಿಯುದ್ದಕ್ಕೂ ಮಹಿಳೆಯರು, ಹೆಣ್ಣು ಮಕ್ಕಳು ಶ್ರೀಕೃಷ್ಣನ ಹಾಡುಗಳಿಗೆ ಕೋಲಾಟ ಹಾಡಿದರು.
ನಂದಗೋಕುಲ ಯಾದವ ಸಂಘದ ತಾಲೂಕು ಅಧ್ಯಕ್ಷ ರಾಮಕೃಷ್ಣ, ಉಪಾಧ್ಯಕ್ಷ ಕೊತ್ತಪಲ್ಲಿ ರವಿ, ಪ್ರಧಾನ ಕಾರ್ಯದರ್ಶಿ ಬಾಲರೆಡ್ಡಿ, ನಾರಾಯಣಸ್ವಾಮಿ, ಸಹ ಕಾರ್ಯದರ್ಶಿ ಶಿವನಾರಾಯಣ, ಸದಸ್ಯರಾದ ವೆಂಕಟೇಶಪ್ಪ, ಮುರಳಿ, ಕೊಂಡಪ್ಪ, ಶಿಕ್ಷಕಿ ಮಂಜುಳಾ ಸೇರಿದಂತೆ ಯಾದವ ಕುಲದ ಸಮುದಾಯದವರು ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಸಮಾಜದಲ್ಲಿ ಜಾತಿ ಮತ್ತು ಧರ್ಮಗಳ ನಡುವೆ ವಿಷ ಬೀಜ ಬಿತ್ತಿ ಸಾಮರಸ್ಯ ಹಾಳು ಮಾಡುವ ಯಾರೇ ಆಗಿರಲಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವವರಿಗೆ ಎಚ್ಚರಿಕೆ ಸಂದೇಶ ನೀಡುವಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಹೇಳಿದರು. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಾರತ ಹಿಂದೂ ರಾಷ್ಟ್ರವಾದರೂ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇತರೆ ಎಲ್ಲಾ ಧರ್ಮದವರು ಸಾಮರಸ್ಯದಿಂದ ಕೂಡಿ ಬಾಳುತ್ತಿದ್ದು, ನಮ್ಮ ಮಧ್ಯೆ ವಿಷಬೀಜ ಬಿತ್ತುವವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ದಕ್ಷಿಣ ಭಾರತದಲ್ಲೇ ಧರ್ಮಸ್ಥಳ ಕ್ಷೇತ್ರ ಹಿಂದೂಗಳ ಪಾಲಿಗೆ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿದ್ದು, ಧರ್ಮಸ್ಥಳದ ಪವಿತ್ರತೆ ಹಾಗೂ ಪ್ರಸಿದ್ಧಕ್ಕೆ ಧಕ್ಕೆ ತರುವ ನಿಟ್ಟಿನಲ್ಲಿ ಕೆಲವರು ಷಡ್ಯಂತ್ರ ರೂಪಿಸಿದ್ದಾರೆ. ಬುರುಡೆ ನಾಟಕ ಹಾಡಿದ್ದಾರೆ. ಸಮೀರ್ ಎಂಬಾತ ಯೂಟ್ಯೂಬ್ ಮೂಲಕ ಇಲ್ಲ ಸಲ್ಲದ ವಿಡಿಯೋಗಳನ್ನು ಹರಿಬಿಟ್ಟು ಧರ್ಮಸ್ಥಳದ ವಿರುದ್ಧ ಪ್ರಚೋದನೆ ನೀಡಿದ್ದಾನೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಬುರುಡೆ ಬಿಟ್ಟ ಚೆನ್ನಯ್ಯ ಯೂಟ್ಯೂಬ್ ಸಮೀರ್ ಹಿನ್ನೆಲೆಯನ್ನು ತನಿಖೆ ಮಾಡಿ ಮಂಪರು ಪರೀಕ್ಷೆ ಮೂಲಕ ಅವರ ಹಿನ್ನೆಲೆ ಅರಿತು ಸತ್ಯಾಸತ್ಯತೆ ತಿಳಿದ ನಂತರ ತನಿಖೆಗೆ ಇಳಿಯಬೇಕಿತ್ತು. ಆದರೆ ಅದು ಬಿಟ್ಟು ಅಸಂಖ್ಯಾತ ಭಕ್ತರ ಮನಸ್ಸಿಗೆ ನೋವಾಗುವಂತೆ ಮಾಡಿದೆ ಎಂದು ಬೇಸರ ಹೊರಹಾಕಿದರು. ಧರ್ಮಸ್ಥಳ ದೇವಾಲಯದ ವಿರುದ್ಧ ನಡೆದಿರುವ ಷಡ್ಯಂತ್ರದ ಹಿಂದೆ ಕೇರಳ, ವಿದೇಶದ ಕೆಲವರು ನೆರಳು ಬಿದ್ದಿದ್ದು ಹಣದ ವಹಿವಾಟು ನಡೆದಿದೆ. ಎಸ್ಐಟಿಯಿಂದ ತನಿಖೆ ಪರಿಪೂರ್ಣವಾಗದು ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಂಟಿದ ಕಳಂಕವೂ ಹೋಗದು. ಈ ಷಡ್ಯಂತ್ರದ ತನಿಖೆ ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದರು. ಗಲಭೆಗಳು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವನೇ ಮಾಡಲಿ, ಹಿಂದೂ ಮಾಡಲಿ, ಮುಸ್ಲಿಂ ಮಾಡಲಿ, ಕ್ರಿಶ್ಚಿಯನ್ ಮಾಡಲಿ, ಅವನಿಗೆ ಫಸ್ಟ್ ಗಲ್ಲಿಗಾಕ್ಬೇಕು. ಭಾರತವನ್ನ ಬೆಳವಣಿಗೆ ನೋಡಬೇಕು, ಬದುಕೋದನ್ನ ನೋಡಬೇಕು. ರಾಜಕಾರಣ ಮಾಡಿಬಿಟ್ಟು ಧರ್ಮ ಹೊಡೆ ಕೆಲಸ ಯಾವನ್ ಮಾಡ್ತಾನೆ, ಯಾರೇ ಇರಲಿ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಇರಲಿ, ಅವನಿಗೆ ಎತ್ಕೊಂಡ್ಬಂದು ಹೊರಗಡೆ ಜನರ ಮುಂದ್ಗಡೆ ನೇಣಿಗಾಕ್ಬೇಕು. ಭಾರತನ ಉಳಿಸಕ್ಕಂಥ ಕೆಲಸ ಮಾಡಬೇಕು. ನಮ್ಮ ಆಗ್ರಹ ಇದೆ. ಮೋದಿಜಿಯವರ ಏನು ಅವರು ಪಣ ತೊಟ್ಟಿದ್ದಾರೆ. 2047 100 ವರ್ಷ ಸ್ವತಂತ್ರ ಆದಮೇಲೆ ಅವ್ರು ವಿಕಸಿತ ಭಾರತ ಅಂತ ಇರ್ತಕ್ಕಂಥದ್ದು, ಎಲ್ಲರೂ ಸೇರಿ ಭಾರತನ ನಂಬರ್ 1 ತಗೊಂಡು ಹೋಗ್ಬೇಕಂತ ಕೆಲಸ ಅವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೈ ಜೋಡಿಸ್ಬೇಕು. ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಹೊಡಿತಕ್ಕಂಥ ಕೆಲಸ ನಿಲ್ಲಿಸಬೇಕು. ಇದನ್ನ ಎನ್ಐಎ ಕೊಟ್ಟರೆ ಮಾತ್ರನೇ ಕೆಲಸ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಇರ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ, ಅವ್ರ ರಾಜಕಾರಣಕ್ಕೇನೆ ಬದುಕ್ತಾರದು. ಇವತ್ತು ಅವರಿಗೆ ಮತ ಬೇಕು ಅಷ್ಟೇ, ಅವ್ರಿಗೆ ಮತ ತಗೊತಾರೆ. ಈ ಗ್ಯಾರಂಟಿಗಳು ಕೊಟ್ರಲ್ಲ, 5 ಗ್ಯಾರಂಟಿ ಕೊಟ್ಟರು, ಜನಕ್ಕೆ ಹೆಂಗೆ ಮುಖಕ್ಕೆ ಮಸಿ ಬೆಳೆದು ನೋಡ್ತಾ ಇದ್ದೀವಿ ಇವತ್ತು. ಅದೇ ಥರ SIT ಕೂಡ ಮಾಡ್ತೀವಿ. ಇವತ್ತು ಮುಖಕ್ಕೆ ಮುಖವಾಡ ಯಾವನು ಹಾಕ್ಕೊಂಡಿದ್ದಾನೆ, ಅವ್ನು ಮುಖವಾಡ ಹಾಕೊಂಡವನೇ, ಇವರು ಮುಖವಾಡನೇ ಹಾಕೊಂಡಿದ್ರೆ ಇವರು ಬಂಡೆಗಳನ್ನು ತೋರಿಸ್ತಾ ಇದ್ದಾರೆ. ರೈತ ಸಂಘ ಇರ್ಬೋದು, ಒಕ್ಕಲಿಗರ ಸಂಘ ಇರ್ಬೋದು, ಹಿಂದುತ್ವ ಅಂತ ಯಾರೆಲ್ಲ ಒಂದು ನಂಬ್ಕೊಂಡಿದ್ದಾರೆ ಎಲ್ಲ ಸಂಘಟನೆಗಳು ಸೇರಿ ಒಟ್ಟಿಗೆ ನಾವು BJPಯಿಂದ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ 11 ಗಂಟೆಗೆ ಶಿಡ್ಲಘಟ್ಟ ನಮ್ಮ ಬಸ್ ಸ್ಟ್ಯಾಂಡಿಂದ ಬೃಹತ್ ಮೆರವಣಿಗೆ ಮಾಡಿಕೊಂಡು ತಹಸೀಲ್ದಾರ್ ಆಫೀಸ್ವರೆಗೂ ಹೋಗಿ ತಹಸೀಲ್ದಾರ್ಗೆ ಒಂದು ಮೆಮೊರಂಡಮ್ ಅಂತ ಕೆಲಸ ಮಾಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಎಲ್ಲ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ಬಂದು ಭಾಗವಹಿಸಬೇಕಂತ ವಿನಂತಿ ಮಾಡ್ಕೋತೀವಿ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ.
ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶ್ರಾವಣ ಮಾಸ ಪ್ರವಚನ ವಿಶ್ವ ಧರ್ಮ ಪ್ರವಚನ ಸಮಾರೋಪ ಹಿನ್ನೆಲೆ ಬೀದರ್ನಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ಬೀದರ್ ನಗರದ ನೌಬಾದ್ ಯಲ್ಲಾಲಿಂಗ ಕಾಲೋನಿ ಬಸವ ಮಂಟಪದಲ್ಲಿ 1 ತಿಂಗಳ ಕಾಲ ಪ್ರವಚನ ನಡೆಯಿತು. ಸದ್ಗುರು ದತ್ಯಾದೇವಿ ಮಾತಾಜಿಯವರ ಅಮೃತ ವಾಣಿಯಿಂದ 1 ತಿಂಗಳ ಕಾಲ ಶ್ರಾವಣ ಮಾಸ ಪ್ರವಚನ ಯಶಸ್ವಿಯಾಯಿತು. ಇಂದು ಪ್ರವಚನ ಸಮಾಪ್ತಿ ಹಿನ್ನೆಲೆ ಬಸವ ಭಕ್ತರು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿದ್ರು. ನೌಬಾದ ಬಸವೇಶ್ವರ ವೃತ್ತದಿಂದ ಯಲ್ಲಾಲಿಂಗ ಕಾಲೋನಿ ಬಸವ ಮಂಟಪದವರೆಗೆ ಗುರು ಬಸವಣ್ಣನವರ ಭವ್ಯ ಮೆರವಣಿಗೆ ಆಯೋಜಿಸಲಾಗಿತ್ತು. ಶರಣೆಯರು ತಲೆ ಮೇಲೆ ವಚನ ಸಾಹಿತ್ಯದ ಗಂಟೆ ಹಿಡಿದು ಡಿಜೆ ಹಾಡಿಗೆ ಸ್ಟೆಪ್ ಹಾಕಿದ್ರು. ಜಗದ್ಗುರು ಚೆನ್ನ ಬಸವಾನಂದ ಸ್ವಾಮೀಜಿ, ಸದ್ಗುರು ಸತ್ಯಾದೇವಿ ಮಾತಾಜಿ ಬಸವ ಭಕ್ತರೊಂದಿಗೆ ಸ್ಟೆಪ್ ಹಾಕಿ ಗಮನ ಸೆಳೆದ್ರು. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಫ್ಲೈಓವರ್ ಮೇಲಿಂದ ಕೆಳಗೆ ಬಿದ್ದು ಮಹಿಳೆ ಮೃತಪಟ್ಟಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 44ರ ಬಚ್ಚಹಳ್ಳಿ ಬ್ರಿಡ್ಜ್ ಮೇಲೆ ನಡೆದಿದೆ. ಒನ್ವೇನಲ್ಲಿ ವೇಗವಾಗಿ ಬಂದ ಕಾರು ಚಾಲಕನಿಂದ ಅಪಘಾತ ನಡೆದಿದ್ದು, ಬೈಕ್ಗೆ ಕಾರು ಗುದ್ದಿದ ಪರಿಣಾಮ ಫ್ಲೈಓವರ್ ಮೇಲಿನಿಂದ ಕೆಳಗೆ ಬಿದ್ದ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 31 ವರ್ಷದ ನೇತ್ರಾವತಿ ಮೃತ ಮಹಿಳೆ ಎಂದು ಗುರುತಿಸಲಾಗಿದ್ದು, ಬೈಕ್ನಲ್ಲಿ ಫ್ಲೈಓವರ್ ಮೇಲೆ ದಂಪತಿ ಹೋಗ್ತಿದ್ದ ವೇಳೆ ಅಪಘಾತ ಮಾಡಿ ಕಾರು ನಿಲ್ಲಿಸದೆ ಕಾರು ಚಾಲಕ ಪರಾರಿಯಾಗಿದ್ದಾನೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಕಡೆಗೆ ಹೋಗ್ತಿದ್ದ ನೇತ್ರಾವತಿ ಹಾಗೂ ಅವರ ಪತಿ ಅಪಘಾತಕ್ಕೆ ಒಳಗಾಗಿ ನೇತ್ರಾವತಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ಪತಿಗೆ ತೀವ್ರ ಗಾಯಗಳಾಗಿರುವುದಾಗಿ ತಿಳಿದು ಬಂದಿದೆ. ಮೃತ ನೇತ್ರಾವತಿ ಬೆಂಗಳೂರಿನ ಬಾಣಸವಾಡಿ ಮೂಲದವರು ಎಂದು ತಿಳಿದು ಬಂದಿದೆ. ಬೈಕ್ನ ಎಡಭಾಗಕ್ಕೆ ಬಿದ್ದ ಮೃತಳ ಪತಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಾರು ಚಾಲಕನಿಗಾಗಿ ಬಲೆ ಬೀಸಿದ್ದಾರೆ.
ಬಾಗೇಪಲ್ಲಿ ತಾಲೂಕಿನ ಕಮ್ಮವಾರಪಲ್ಲಿ ಗ್ರಾಮದಲ್ಲಿ ವಿದ್ಯುತ್ ಅವಘಡದಿಂದ ಕುರಿಗಳು ಮೃತಪಟ್ಟಿರುವ ಘಟನೆ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ತಿಮ್ಮಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಮ್ಮವಾರಪಲ್ಲಿಯಲ್ಲಿ ಶನಿವಾರ ರಾತ್ರಿ ಆಕಸ್ಮಿಕವಾಗಿ ವಿದ್ಯುತ್ ಅವಘಡ ಸಂಭವಿಸಿ 48 ಕುರಿಗಳು ಮೃತಪಟ್ಟಿವೆ. ತಮ್ಮ ಜೀವನಾಧಾರಕ್ಕೆಂದು ಗ್ರಾಮದ ಮಂಜುನಾಥ್ ಎಂಬ ರೈತ ಸುಮಾರು 70 ಕುರಿಗಳನ್ನ ಸಾಕಿಕೊಂಡಿದ್ರು. ಎಂದಿನಂತೆ ಶನಿವಾರ ಕುರಿಗಳನ್ನ ಬಯಲಿನಲ್ಲಿ ಮೇಯಿಸಿಕೊಂಡು ಬಂದು ಸಂಜೆ ಕೊಟ್ಟಿಗೆಯಲ್ಲಿ ಹಾಕಿದ್ರು. ಆದರೆ ವಿದ್ಯುತ್ ಶಾಕ್ ಹೊಡೆದು ತಲಾ 10,000 ಬೆಲೆ ಬಾಳುವ 48 ಕುರಿಗಳು ಸಾವನ್ನಪ್ಪಿವೆ. ಹಲವು ವಿದ್ಯುತ್ ಶಾಕ್ನಿಂದ ಗಾಯಗೊಂಡಿವೆ. ಇನ್ನು ಈ ಘಟನೆಯಿಂದ ರೈತ ಮಂಜುನಾಥ್ ಜೀವನಾಧಾರಕ್ಕೆಂದು ಸಾಲ ಮಾಡಿ ಕುರಿ ಖರೀದಿಸಿ ಸಾಕಿಕೊಳ್ಳುತ್ತಿದ್ರ. ಹೀಗಾಗಿ ಜೀವನಾಧಾರವನ್ನೇ ಕಳೆದುಕೊಂಡು ಆತಂಕಕ್ಕೀಡಾಗಿದ್ದಾರೆ. ಸರ್ಕಾರದಿಂದ ಮಂಜುನಾಥ್ ಅವರಿಗೆ ನೆರವು ನೀಡಬೇಕಿದೆ ಎಂದು ಆಗ್ರಹಿಸಿದ್ದಾರೆ. ಕೋಲಾರ ತಾಲೂಕಿನ ನರಸಾಪುರದಲ್ಲಿ ಸುಮಾರು 1 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ, ಈಗಾಗಲೇ ರಸ್ತೆ ಹಾಗೂ ಚರಂಡಿಗಳ ಅಭಿವೃದ್ಧಿಗೆ 1 ಕೋಟಿ ಅನುದಾನ ಬಿಡುಗಡೆ ಮಾಡಿ ಕೆಲಸ ನಡೆಯುತ್ತಿದೆ. 1 ಕೋಟಿಗೆ ಅನುಮೋದನೆ ಸಿಕ್ಕಿದೆ, ಅದು ಬಿಡುಗಡೆಯಾಗುತ್ತದೆ ಎಂದರು. ಮುಂದೆ 1 ಕೋಟಿ ಅನುದಾನಕ್ಕೆ ಬೇಡಿಕೆ ಇಡಲಾಗಿದೆ. ಅದು ಬಂದರೆ ನರಸಾಪುರ ಗ್ರಾಮದಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನ ಪೂರ್ಣಗೊಳಿಸಲಿದ್ದೇವೆ. ಕಾಮಗಾರಿಯನ್ನ ಗುಣಮಟ್ಟದಿಂದ ಮಾಡುವ ಜೊತೆಗೆ ಯಾವುದೇ ದೂರು ಬರದ ರೀತಿಯಲ್ಲಿ ಕೆಲಸ ಬೇಗ ಮುಗಿಸಬೇಕು ಎಂದರು. ಕೋಲಾರದಲ್ಲಿ ಯಾದವ ಕ್ಷೇಮಾಭಿವೃದ್ಧಿ ಸಂಘದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಡೊಳ್ಳು ಕುಣಿತ, ವೀರಗಾಸೆ, ಗಾರುಡಿ ಗೊಂಬೆ, ಚಂಡೆ ಮೇಳ, ತಮಟಿ ವಾದ್ಯಗಳೊಂದಿಗೆ ಅದ್ದೂರಿ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನ ನಗರದ ಟೇಕಲ್ ರಸ್ತೆ, ಡೋಮ್ಲೈಟ್ ವೃತ್ತ, SNR ವೃತ್ತ, MG ರಸ್ತೆ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಎಂದು ಶ್ರೀನಿವಾಸ್ ಯಾದವ್ ತಿಳಿಸಿದ್ದಾರೆ. ರೈಲ್ವೆ ಟ್ರ್ಯಾಕ್ ದಾಟುವ ವೇಳೆ 65ರ ವಯಸ್ಸಿನ ನಾರಾಯಣಮ್ಮ ಎಂಬ ಮಹಿಳೆಯೊಬ್ಬರು ರೈಲಿಗೆ ಸಿಲುಕಿ ಮೃತಪಟ್ಟಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ತಾಲೂಕಿನ ದಿಮ್ಗಟ್ಟನಹಳ್ಳಿ ಗ್ರಾಮದ ನಾರಾಯಣಮ್ಮ ಗೌರಿಬಿದನೂರು ಮಾರುಕಟ್ಟೆಗೆ ಹತ್ತಿರವೇ ಇರುವ ರೈಲ್ವೆ ಟ್ರ್ಯಾಕ್ ದಾಟುವ ವೇಳೆ ಅವಘಡ ಸಂಭವಿಸಿದೆ. ರೈಲಿಗೆ ಸಿಲುಕಿ ಮೃತಪಟ್ಟ ನಾರಾಯಣಮ್ಮನ ಮೊಮ್ಮಗ ಸಂದೀಪ್ ಕುಮಾರ್ ಮಾತನಾಡಿ, ಬಸ್ಸಿಗೆ ಹೋಗುವ ವೇಳೆ ರೈಲ್ವೆ ಹಳಿ ಮೇಲೆ ಹೋಗುವಾಗ ಅವಘಡ ಸಂಭವಿಸಿದೆ ಎಂದರು. ನಾರಾಯಣಮ್ಮ ಅವರಿಗೆ 2 ಕಿವಿ ಕೇಳಿಸುವುದಿಲ್ಲ, ಹಾಗಾಗಿ ರೈಲು ಬರೋದು ತಿಳಿಯದೆ ಮೃತಪಟ್ಟಿರುವುದಾಗಿ ಹೇಳಿದರು. ಟಾಟಾ ಏಸ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ತಾದೂರು ಗೇಟ್ ಬಳಿ ನಡೆದಿದೆ. ಮಳಮಾಚನಹಳ್ಳಿ ಗ್ರಾಮದ 40 ವರ್ಷದ ನಾರಾಯಣಸ್ವಾಮಿ ಮೃತಪಟ್ಟಿರುವ ವ್ಯಕ್ತಿಯಾಗಿದ್ದು, ಜಂಗಮಕೋಟೆಯಿಂದ ಮಳಮಾಚನಹಳ್ಳಿಗೆ ಬರುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಮೃತದೇಹವನ್ನು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು, ಅಪಘಾತವಾಗಿ 1 ಗಂಟೆಯಾದರೂ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬಾರದ ಘಟನೆಯೂ ನಡೆದಿದೆ. ಇನ್ನು ಸ್ಥಳಕ್ಕೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಸರ ಸ್ನೇಹಿ ಗಣಪನ ತಯಾರಿಸಿದ ಶಾಲಾ ಮಕ್ಕಳು, ದಿನ ಪಠ್ಯದಲ್ಲಿಯೇ ಮುಳುಗುತ್ತಿದ್ದವರಿಗೆ ವಿನೂತನ ಪ್ರಯೋಗ. ಗಣಪನ ತಯಾರಿಯಲ್ಲಿ ಬೀಜ ನೆಟ್ಟು ವಿಸರ್ಜನೆ ಮಾಡುವ ಪರಿಸರ ಜಾಗೃತಿ. ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾದ ಚಿಕ್ಕಬಳ್ಳಾಪುರ ನಗರಸಭೆ. ಗೌರಿ ಗಣೇಶ ಹಬ್ಬ, ಪಿತೃಪಕ್ಷಗಳು ಆಗಮಿಸುತ್ತಿರುವ ಹಿನ್ನೆಲೆ ಶಾಂತಿಧಾಮದ ಸ್ವಚ್ಛತೆ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯ ಎಲ್ಲಾ ಸ್ಮಶಾನಗಳ ಸ್ವಚ್ಛತೆ. ಹೊಲದಲ್ಲಿ ವನ ಮಹೋತ್ಸವ ಮಾಡಿದ ಪರಿಸರ ಪ್ರೇಮಿ. ಶಿಕ್ಷಕ ಗೊಂಪು ಮರದ ಆನಂದರಿಂದ ಗಿಡ ನೆಡುವ ಕಾರ್ಯಕ್ರಮ. 50 ಟೀ ಗಿಡಗಳ ನಾಟಿ ಮಾಡಿದ ಪರಿಸರ ಪ್ರೇಮಿ. ಬಾಗೇಪಲ್ಲಿ ತಾಲೂಕಿನ ದೇವಿಕುಂಟೆ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಲೋಕೋಪಯೋಗಿ ಸಚಿವರಿಗೆ ಮನವಿ. ಸಿಪಿಎಂ ಮುಖಂಡರು ಗ್ರಾಮಸ್ಥರಿಂದ ಸಚಿವರಿಗೆ ವಿನಂತಿ.
ರಸ್ತೆ ದುರಸ್ತಿ ಮಾಡುವ ಭರವಸೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.